ನಮಸ್ತೆ ಟ್ರೇಡರ್ಸ್, ಎಲ್ಲರೂ ಡಿಸಿಪ್ಲಿನ್ ಆಗಿದ್ದೀರಾ, ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಾ, ಡಿಸಿಪ್ಲಿನಿಂದ ಇದು ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂತ ಭಾವಿಸ್ತಾ ನಾವೆಲ್ಲ ಇಂಡಿಯನ್ ಮಾರ್ಕೆಟಲ್ಲಿ ಫಾರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡಿಂಗ್ನ ಮಾಡ್ತೀವಿ. ಎಷ್ಟೋ ಜನಕ್ಕೆ ಫಂಡೆಡ್ ಅಕೌಂಟ್ ಬಗ್ಗೆ ಗೊತ್ತಿಲ್ಲ, ಫಂಡೆಡ್ ಟ್ರೇಡಿಂಗ್ ಅಕೌಂಟ್ಸ್ ಬಗ್ಗೆ ಗೊತ್ತಿಲ್ಲ, ಮತ್ತೆ ಗೊತ್ತಿದ್ರು ಆ ಚಾಲೆಂಜ್ನ ಯಾವ ರೀತಿ ಪಾಸ್ ಮಾಡೋದು, ಏನೇನೆಲ್ಲ ರೂಲ್ಸ್ ಇದೆ ಅದೆಲ್ಲ ಗೊತ್ತಿಲ್ಲದೆ ಸುಮ್ಮನೆ ಚಾಲೆಂಜ್ನ ತಗೊಂಡು ಅಕೌಂಟ್ಗಳನ್ನ ಬ್ರೀಚ್ ಮಾಡ್ಕೊಳ್ಳೋದು ತುಂಬ ಇದ್ದಾವೆ. ಸೊ ಈ ವಿಡಿಯೋದಲ್ಲಿ ಫಂಡಿಂಗ್ ಫರ್ಮ್ಸ್ಗಳು ಯಾವ ರೀತಿ ವರ್ಕ್ ಮಾಡುತ್ತೆ, ಇದರಿಂದ ಕನ್ಸಿಸ್ಟೆನ್ಸಿಯಾಗಿ ಪೇಔಟ್ನ ತೆಗಿಬೋದಾ, ಇದನ್ನೆಲ್ಲ ನೋಡೋಣ. ಮತ್ತೆ ಈ ವಿಡಿಯೋ ನೋಡ್ತಾ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅವಾಗಲೇ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ಮೇಲೆ ನಮ್ಮ ಕನ್ನಡಿಗರಿಗೆ ಯಾರಿಗೆ ಒಬ್ಬರಿಗೂ ಫಂಡೆಡ್ ಫಂಡ್ಸ್ ಬಗ್ಗೆ ಒಂದೇ ಒಂದು ಡೌಟ್ ಇರಬಾರ್ದು. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಏನಾದರೂ ಒಂದು ಪಾಯಿಂಟ್ಸ್ಗಳನ್ನ ಮಿಸ್ ಮಾಡಿರ್ಬೋದು, ಯಾಕಂದರೆ ನನಗೆ ವಿಡಿಯೋ ನಾನು ಎಡಿಟಿಂಗ್ ಮಾಡಲ್ಲ, ಡೈರೆಕ್ಟಾಗಿ ವಿಡಿಯೋ ಸ್ವಲ್ಪನೂ ಕಟ್ಸಿಲ್ಲದೆ ಎಂಡಿಂಗ್ವರೆಗೂ ಡೈರೆಕ್ಟಾಗಿ ನಾನು ಹೇಳ್ಕೊಂಡು ಹೋಗ್ತಾನೆ. ನಾನು ಎಡಿಟಿಂಗಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಆದ್ದರಿಂದ ಕಮೆಂಟ್ ಮಾಡಿ, ಅಲ್ಲಿಂದಾನೇ ನಾವು ಏನೇ ಡೌಟ್ ಇದ್ರೂ ಅಲ್ಲೇ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗೋಣ. ಮತ್ತೆ ನಾನು ಯೂಸ್ ಮಾಡೋ ಫರ್ಮ್ ಬಗ್ಗೆನೂ ಹೇಳ್ತೀನಿ. ಇದರಿಂದ ಪೇಔಟ್ಸ್ ನಾನು 2-3 ಸರಿ ತೆಗೆದಿದ್ದೀನಿ, ಎಷ್ಟು ಅಕೌಂಟ್ಗಳನ್ನ ಬ್ರೀಚ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಫಂಡೆಡ್ ಅಕೌಂಟ್ ಅಂದರೆ ಏನು, ಫಂಡೆಡ್ ಫರ್ಮ್ಸ್ ಅಂದರೆ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ನಾನೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಹತ್ರ 10 ಲಕ್ಷ ಕ್ಯಾಪಿಟಲ್ ಮಾತ್ರ ಇದೆ. ಆದರೆ ಈ ಬಿಸ್ನೆಸ್ಸು ಮುಂದೆ ಬರೋ ದಿನಗಳಲ್ಲಿ ತುಂಬ ಚೆನ್ನಾಗಿ ಬೂಮ್ ಆಗುತ್ತೆ ಅಂತ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ಗಳು, ಫಂಡಿಂಗ್ ಕೊಡೋ ಕಂಪ್ನಿಗಳು ಹತ್ರ ನಾನು ಹೋಗ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಶಾರ್ಕ್ ಟ್ಯಾಂಕ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಶಾರ್ಕ್ ಟ್ಯಾಂಕ್ ಅಂತ, ಒಂದು 5-6 ವೀಡಿಯೋಸ್ಗಳನ್ನ ನೋಡಿ, ನಿಮಗೂ ಬಿಸ್ನೆಸ್ ಮೈಂಡ್ ಸೆಟ್ ಡೆವಲಪ್ಮೆಂಟ್ ಆಗುತ್ತೆ. ನಾನು ಈ ಥರ ಹೋದಾಗ ನನ್ನ ಬಿಸ್ನೆಸ್ ಫಂಡಮೆಂಟಲ್ಸ್ ಎಲ್ಲ ನಾನು ಅವ್ರಿಗೆ ತಿಳಿಸಿದ ಮೇಲೆ ನನಗೆ ಅವರು ಫಂಡಿಂಗ್ ಕೊಡೋಕೆ ರೆಡಿ ಆಗಿರ್ತಾರೆ, ನನ್ನ ಬಿಸ್ನೆಸ್ನ ಎಲ್ಲ ನೋಡಿ. ಅವಾಗ ನನ್ನ ಹತ್ರ ಇರೋ 10,000 ಕ್ಯಾಪಿಟಲ್ಗೆ ಅವರೊಂದು 30-40 ಲಕ್ಷ ಕ್ಯಾಪಿಟಲ್ ಕೊಟ್ಟು ಟೋಟಲ್ 50 ಲಕ್ಷ ಮಾಡಿ ಇದರಿಂದ ಬಿಸ್ನೆಸ್ನ ಬೂಮ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಇದರಿಂದ ಬರೋ ಪ್ರಾಫಿಟಲ್ಲಿ ಅವರು ಇಷ್ಟು ಇಕ್ವಿಟಿ, ಇಷ್ಟು ಪರ್ಸೆಂಟೇಜ್ ಅಂತ ತಗೊತಾರೆ. ಸೇಮ್ ಆ್ಯಸ್ ಇಟ್ ಈಸ್ ಟ್ರೇಡಿಂಗ್ ಫರ್ಮ್ಸ್, ಫಂಡೆಡ್ ಫರ್ಮ್ಸ್ಗಳು ಈ ಥರನೇ. ನಾನೊಬ್ಬ ಟ್ರೇಡರು, ನನಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನಿಂದ ಟ್ರೇಡಿಂಗ್ ಮಾಡ್ತೀನಿ. ಆದರೆ ನನ್ನ ಹತ್ರ ಕಮ್ಮಿ ಕ್ಯಾಪಿಟಲ್ ಇದೆ, ಇಲ್ಲಾಂದ್ರೆ ಕ್ಯಾಪಿಟಲ್ಲೇ ಇಲ್ಲ. ಆವಾಗ ನನಗೆ ಇವರು $5,000 $10,000 ಫಂಡ್ನ ಕೊಟ್ಟು ಅದರಿಂದ ಟ್ರೇಡಿಂಗ್ ಅಂದರೆ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿರಬೇಕು. ಇದರಿಂದ ನಾನು ತೆಗಿಯೋ ಪೇಔಟ್ಸಲ್ಲಿ ಅವರು 80% ನನಗೆ ಕೊಡ್ತಾರೆ, 20% ಅವರು ಇಟ್ಕೊಳ್ತಾರೆ. ಸೊ ಈ ಥರ ಫಂಡಿಂಗ್ ಫರ್ಮ್ಸ್ಗಳು ವರ್ಕ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ಅವ್ರು ನಮಗೆ ಅಮೌಂಟ್ ಫಂಡ್ ಏನು ಫಂಡಿಂಗ್ ಕೊಡ್ತಾರೆ, ಅದರಲ್ಲಿ ನಾವು ಇದನ್ನು ಟ್ರೇಡ್ ಮಾಡ್ತೀವಿ. ಅವ್ರಿಗೆ ಏನು ನಾವು ಪ್ರಾಫಿಟ್ ಮಾಡಿರ್ತೀವಿ ಇಷ್ಟು ಅಮೌಂಟ್ನ ಅವ್ರು ಇಟ್ಕೊಂತಾರೆ, ಮಿಕ್ಕಿದ ನಮಗೆ ಕೊಡ್ತಾರೆ. ಮತ್ತೆ ಏನೇನೆಲ್ಲ ಇದರಲ್ಲಿ ರೂಲ್ಸ್ ಇದೆ ಅಂತ ಮುಂದಿನ ಸ್ಲೈಡಲ್ಲಿ ನಾವು ನೋಡೋಣ. ಮತ್ತೆ ಇದು ಟ್ರೇಡರ್ಸ್ಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ, ಇದರಲ್ಲಿ ಕನ್ಸಿಸ್ಟೆನ್ಸಿಯಾಗಿ ನಾವು ಪೇಔಟ್ಸ್ನ ತೆಗಿಬೋದು ಅಂತ ನೀವು ಕೇಳಿದ್ರೆ, ನನಗೆ ಯಾರು ಡಿಸಿಪ್ಲಿನ್ ಆಗಿರ್ತಾರೆ, ಯಾರು ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಾರೆ ನೋಡಿ, ಅವ್ರಿಗೆ ಮಾತ್ರ ಟ್ರೇಡಿಂಗ್ ಫರ್ಮ್ಸ್ಗಳು. ಸುಮ್ಮನೆ ನಾನು ಒಂದು ವಾರದಲ್ಲಿ ಇಷ್ಟು ಪೇಔಟ್ಸ್ನ ತೆಗೆದುಬಿಡಬೇಕು ಅಂತ ರೂಲ್ಸ್ನ ಬಿಟ್ಟು ನಾವು ಟ್ರೇಡಿಂಗ್ ಮಾಡ್ತಿದ್ದೀವಿ ಅಂದರೆ ನಮಗೆ ಫಂಡಿಂಗ್ ಫರ್ಮ್ಸ್ಗಳು ವೇಸ್ಟು. ದಯವಿಟ್ಟು ಇಂಡಿಯನ್ ಮಾರ್ಕೆಟಲ್ಲೇ ಇರಿ, ಇಲ್ಲ ಫಾರೆಕ್ಸ್ ಮಾರ್ಕೆಟಲ್ಲೇ ಟ್ರೇಡಿಂಗ್ ಮಾಡ್ಕೊಂಡಿರಿ, ಸರಿನಾ? ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ, ನಾನು ಡೈರೆಕ್ಟಾಗಿ ನಿಮಗೆ ನಾನು ಯೂಸ್ ಮಾಡೋ ಫರ್ಮ್ಗೆ ತಗೊಂಡೋಗ್ತೀನಿ, ಏನೇನೆಲ್ಲ ರೂಲ್ಸ್ ಇದೆ ಅಂತ ಎಲ್ಲ ಹೇಳ್ತೀನಿ. ಯಾಕಂದರೆ ನಾನು ಇದರಲ್ಲಿ ಆಲ್ರೆಡಿ ಪೇಔಟ್ನ ತೆಗೆದಿದ್ದೀನಿ, ಆದರೆ ಗ್ಯಾಪ್ನ ಇರಲಿ ತುಂಬ ಸಲ ಅಕೌಂಟ್ನ ಬ್ರೀಚು ಮಾಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ಫಂಡೆಡ್ ಫರ್ಮಲ್ಲಿ ಪ್ರಾಫಿಟೇಬಲ್ ಆದಮೇಲೆ ಈ ವಿಡಿಯೋ ಮಾಡ್ತಿರೋದು, ಸುಮ್ಮನೆ ನಾನು ವಿಡಿಯೋ ಮಾಡ್ತಿಲ್ಲ. ಯಾಕಂದರೆ ನಿಮ್ಗಳಿಗೂ ಹಾಳು ಮಾಡೋದು ಇಷ್ಟ ಇಲ್ಲ. ಆಲ್ರೆಡಿ ನೀವು ಎಲ್ಲ 90% ಟ್ರೇಡರ್ಸು ನಾವು ಲಾಸಲ್ಲೇ ಇದ್ದೀವಿ. ನಾನು ಇಂಡಿಯನ್ ಮಾರ್ಕೆಟಲ್ಲಿ ಲಾಸಲ್ಲೇ ಇದ್ದೀನಿ. ಆದರೆ ಫಾರೆಕ್ಸ್ ಮಾರ್ಕೆಟಲ್ಲಿ ಈ ಫಂಡೆಡ್ ಫರ್ಮಲ್ಲಿ ನನಗೆ ಹೇಳ್ಬೇಕು ಅಂದರೆ ಡಿಸಿಪ್ಲಿನ ಕಲಿಸ್ಕೊಟ್ಟಿದ್ದೆ ನನಗೆ ಈ ಫಂಡೆಡ್ ಫರ್ಮ್ಸು. ಯಾಕಂದರೆ ಒಂದೇ ಒಂದು ಸಣ್ಣ ರೂಲ್ ಬ್ರೇಕ್ ಆಗಿದ್ದರೆ ಸಾಕು, ನಾವು ಯಾವ ಚಾಲೆಂಜ್ನ ತೊಗೊಂಡಿರ್ತೀವಿ ಅದೆಲ್ಲ ಹಾಳಾಗೋಗ್ಬಿಡುತ್ತೆ. ಇದರಲ್ಲಿ ರೂಲ್ಸ್ನ ಫಾಲೋ ಮಾಡೋದು ನಾವು 100% ಕಲಿಲೇಬೇಕು. ಇದರಿಂದ ನಾವು ಡಿಸಿಪ್ಲಿನ್, ಬೇಕಾದರೆ ಎಷ್ಟು ಅಮೌಂಟ್ ಲಾಸ್ ಮಾಡ್ಕೊಳ್ತೀವೋ ಗೊತ್ತಿಲ್ಲ, ಆದರೆ ಇದರಲ್ಲಿ ಬಂದ ಮೇಲೆ ಡಿಸಿಪ್ಲಿನ್ ಅಂತೂ ಕಲಿತೀವಿ ನೋಡಿ. ನಾನು ಓಪನ್ ಆಗಿ ಏನಿದೆ ಅದನ್ನು ಹೇಳಿದ್ದೀನಿ. ಸೊ ನಾನು ಯೂಸ್ ಮಾಡೋ ಟ್ರೇಡಿಂಗ್ ಫರ್ಮ್ನ ಹೇಳ್ತೀನಿ, ಮತ್ತೆ ಇದರಲ್ಲಿ ಏನೇನೆಲ್ಲ ರೂಲ್ಸ್ ಇದೆ ಇದನ್ನು ನೋಡ್ತೀನಿ, ಇದನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ. ನಾನು ಯೂಸ್ ಮಾಡೋ ಟ್ರೇಡಿಂಗ್ ಫರ್ಮು ಫಂಡೆಡ್ ಫ್ರೈಡೆ ಅಂತ. ನೀವು ಆಲ್ರೆಡಿ ಇದನ್ನು ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಾ. ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ಬೋದಾಗಿತ್ತು, ಆದರೆ ನಾನು ಯಾವಾಗ ಪೇಔಟ್ನ ತಗೊಂಡೆ ಅವಾಗ ಮಾತ್ರ ನಿಮಗೆ ವಿಡಿಯೋ ಮಾಡಬೇಕಂತ ಅನಿಸ್ತು. ಸೊ ಅದರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಇದು ಫಂಡೆಡ್ ಫ್ರೈಡೆ ಅನ್ನೋದು ಇಂಡಿಯಾದಲ್ಲಿ ಮತ್ತೆ ಇದರಲ್ಲಿ ಟಾಪ್ ನಂಬರ್ 1 ಪ್ರಾಫ್ ಫರ್ಮು. ಇದು ಸ್ವಲ್ಪ ಬೇರೆ ಪ್ರಾಫ್ ಫರ್ಮ್ಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಕಾಸ್ಟ್ಲಿ. ಯಾಕಪ್ಪ ಅಂದರೆ ನಿಮಗೆ ಗೊತ್ತಿರ್ಬೋದು, ಯಾವುದೆಲ್ಲ ಕಾಸ್ಟ್ಲಿ ಇರುತ್ತೆ ಅವೆಲ್ಲ ರೇಟ್ ಜಾಸ್ತಿನೇ ಇರುತ್ತೆ. ಒಬ್ಬ ಆ್ಯಕ್ಟರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದೆ, ಮೂವಿ ಚೆನ್ನಾಗಿ ಕೊಡ್ತಿದೆ ಅಂದರೆ ಕಾಸ್ಟ್ಲಿನೇ ಅವರು ತಗೊಳ್ಳೋದು. ಸೇಮ್ ಆ ಥರನೇ ನೀವು ಬೇರೆ ಪ್ರಾಫಾರ್ಮ್ ಯೂಸ್ ಮಾಡ್ತಿದ್ರು, ಅದು ಕರೆಕ್ಟಾಗಿ ಪೇಔಟ್ ಕೊಡ್ತಿದ್ರೆ ಅದೇ ಯೂಸ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಮತ್ತು ಚೆನ್ನಾಗಿರೋ ಪ್ರಾಫಾರ್ಮ್ ನೀವು ಪೇಔಟ್ ತೊಗೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಮ್ಮ ನೋಡೋ ವ್ಯೂವರ್ಸ್ಗೂ ಅದು ಯೂಸ್ ಆಗುತ್ತೆ. ಸರಿ, ನಮ್ಮ ಮೊದಲನೇದಾಗಿ ನೋಡಿ ನೋಡೋದಾದರೆ ಟ್ರೇಡಿಂಗ್ ರೂಲ್ಸ್ನ ನೋಡೋಣ ನೋಡಿ. ಟ್ರೇಡಿಂಗ್ ರೂಲ್ಸ್ ಇದೆ ಇಲ್ಲಿ, ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಟ್ರೇಡಿಂಗ್ ರೂಲ್ಸ್ ಗೊತ್ತಾಗುತ್ತೆ. ಏನೇನೆಲ್ಲ ರೂಲ್ಸ್ ಇದೆ ಅಂತ ಕ್ಲೀನಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರೋದೇನಪ್ಪ ಅಂತಂದರೆ, ಫಂಡೆಡ್ ಅಕೌಂಟಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ನಾನು ನೋಡಿ ಬೈ ಚಾಲೆಂಜ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಈ ಕಡೆ ನೋಡಿ ಫುಲ್ ಕೊನೆಯಲ್ಲಿ ಬೈ ಚಾಲೆಂಜ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಬೈ ಚಾಲೆಂಜ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನನಗೆ ಏನೇನೆಲ್ಲ ಚಾಲೆಂಜ್ ಇದೆ ಅಂತ, ಮೊದಲು ಫಂಡೆಡ್ ಫ್ರೈಡೇಲಿ ಸ್ಟೆಪ್ 2 ಸ್ಟೆಪ್ ಅಕೌಂಟ್ ಅಂತ ಇತ್ತು. 1 ಸ್ಟೆಪ್ ಅಂದರೆ ಏನಪ್ಪ ಅಂತಂದರೆ ನೋಡಿ, 1 ಸ್ಟೆಪ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಚಾಲೆಂಜ್ನ ಇವ್ರು ಕೊಡೋರು, ಅಂದರೆ ಏನು ಮಿನಿಮಮ್ ಒಂದು 7,000-7,500 ರೂಪಾಯಿ ಇರೋದು 5,000 ಫಂಡೆಡ್ ಅಕೌಂಟ್ಗೆ. ಇರಿ ಒಂದು ನಿಮಿಷ ಪೆನ್ನ ತೊಗೊಂಡ್ಬಿಡ್ತೀನಿ ನೋಡಿ. ಇದು 5,000 ಫಂಡೆಡ್ ಅಕೌಂಟ್ ಇರೋದು. ಇದು 1 ಸ್ಟೆಪ್ ಅಂದರೆ ಏನಪ್ಪ ಅಂತಂದರೆ, ಒಂದು 7,000 ಕೊಟ್ಟು ನಾನು ಚಾಲೆಂಜ್ನ ತಗೊಂಡ್ಮೇಲೆ ಅಕೌಂಟ್ ಸೈಜು 5,000 ಇರೋದು, ನಮಗೆ ಅಕೌಂಟ್ ಪಾಸ್ ಆದಮೇಲೆ 80% ಪ್ರಾಫಿಟ್ ಕೊಡೋರು, ಮತ್ತು ಲಿವರೇಜ್ ಇದರಲ್ಲಿ 1:100 ಇರೋದು. ನಮಗೆ ಇದರಲ್ಲಿ ಪ್ರಾಫಿಟ್ ಟಾರ್ಗೆಟ್ ಮೊದಲು ಅಕೌಂಟು ಚಾಲೆಂಜ್ನ ನಾವು ಪಾಸ್ ಮಾಡಬೇಕು ಅಂದರೆ 10% ಪ್ರಾಫಿಟ್ ಮಾಡಬೇಕಾಗಿತ್ತು. ಡೈಲಿ ಡ್ರಾ ಡೌನು
ಮ್ಯಾಕ್ಸಿಮಮ್ ಡ್ರಾಡೌನ್ ಇಷ್ಟಿರೋದು. ಒಂದು ಸ್ಟೆಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಒಂದು ಸ್ಟೆಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಚಾಲೆಂಜ್ನ ತಗೊಳ್ಳೋದು, ಇಷ್ಟು ಏನು ಈ ಕಂಡೀಷನ್ಸ್ ಇರುತ್ತೆ ಅದನ್ನ ಪಾಸ್ ಮಾಡೋದಷ್ಟೇ. ಏನು ಈ ಕಂಡೀಷನ್ಸ್ ಇರುತ್ತೆ ಅದನ್ನ ಪಾಸ್ ಮಾಡಿದ್ರೆ ನಾವು ನಮಗೆ ಡೈರೆಕ್ಟ್ ಆಗಿ ಅಕೌಂಟ್ ಫಂಡ್ ಕೊಡೋರು ಅದ್ರಲ್ಲಿ ನಾವು ಟ್ರೇಡಿಂಗ್ ಮಾಡ್ಬೋದಾಗಿತ್ತು. 2 ಸ್ಟೆಪ್ ಅಂದ್ರೆ ಏನಪ್ಪಾ ಅಂತಂದ್ರೆ 2 ಸತಿ ನಾವು ಅದನ್ನ ಚಾಲೆಂಜ್ನ ಪಾಸ್ ಮಾಡಬೇಕು. ಇದರಲ್ಲಿ ಏನಪ್ಪಾ ಯೂಸ್ ಅಂದ್ರೆ 90% ಪ್ರಾಫಿಟ್ ಇದರಲ್ಲಿ ನಮಗೆ ಸಿಗುತ್ತೆ. ನೋಡಿ, ಇದರಲ್ಲಿ 90% ಇದೆ 2 ಸ್ಟೆಪ್ ಅಲ್ಲಿ. ಫಸ್ಟ್ ಸ್ಟೆಪ್ ಅಲ್ಲಿ 80% ಕೊಡೋರು. ಆಲ್ಮೋಸ್ಟ್ ಜನ ಅಂದ್ರೆ ಏನಿರುತ್ತೆ ಗೊತ್ತಾ, ನಾನು ಬೇಗ ತೆಗಿಬೇಕು, ಪೇಔಟ್ ತೆಗಿಬೇಕು ಅನ್ನೋರು 1 ಸ್ಟೆಪ್ ತಗೊಳ್ಳೋರು. ಯಾರು ಕನ್ಸಿಸ್ಟೆನ್ಸ್ ಆಗಿ ಕಾಮ್ ಆಗಿರ್ತಾರೆ ಅವರು 2 ಸ್ಟೆಪ್ನ ತಗೊಳ್ಳೋರು. ಯಾಕಂದ್ರೆ 10% ಪ್ರಾಫಿಟ್ ಎಕ್ಸ್ಟ್ರಾ ಸಿಗೋದು ಅವ್ರಿಗೆ. ಇವಾಗ ಈ ಫಂಡೆಡ್ ಫ್ರೈಡೆ ಅನ್ನೋರು ಏನ್ ಮಾಡೋರು ಅಂದ್ರೆ ಇನ್ಸ್ಟೆಂಟ್ ಅಕೌಂಟ್ ಅನ್ನೋದನ್ನ ತಗೊಂಡ್ಬಂದಿದ್ದಾರೆ. ನೋಡಿ, ಇಲ್ಲಿ ಇನ್ಸ್ಟೆಂಟ್ ಫಂಡ್ ಅಂತ ಇದೆ ನೋಡಿ, ಇದು ಇನ್ಸ್ಟೆಂಟ್ ಫಂಡ್ ಇದೆಯಲ್ಲ, ಇವಾಗ ಹೊಸದ್ ತಂದಿದ್ದಾರೆ. ಅಂದ್ರೆ ಇನ್ಸ್ಟೆಂಟ್ ಫಂಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಒಂದು ಚಾಲೆಂಜ್ ನ ಬೈ ಮಾಡಿದ್ರೆ ಡೈರೆಕ್ಟ್ ಆಗಿ ನಮಗೆ ಫಂಡ್ ನ ಕೊಡ್ತಾರೆ. ನೋಡಿ, ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕ್ಯಾಪಿಟಲ್ ಇಲ್ಲದೆ ಇರೋ ಟ್ರೇಡರ್ಸ್ಗೆ ಇನ್ಸ್ಟೆಂಟ್ ಫಂಡ್ ಅಂತ. ನೋಡಿ, ನಾನು ಡೈರೆಕ್ಟ್ ಆಗಿ ಇವಾಗ ನಿಮಗೆ ರೂಲ್ಸ್ ಹತ್ರ ತಗೊಂಡಿರ್ತೀನಿ. ಇಲ್ಲ, ಮೊದಲನೇದಾಗಿ ಇನ್ಸ್ಟೆಂಟ್ ಫಂಡ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ನೋಡಿ, ನಮಗೆ 10 ಟೋಟಲ್ ಮೊದಲು ಅಮೌಂಟ್ ನೋಡೋಣ. ಇದು ನೋಡಿ, ಇದು ಅಮೌಂಟ್ ಇದೆ ಟೋಟಲ್ $159. ಈ ಚಾಲೆಂಜ್ ನಾವು ಬೈ ಮಾಡಬೇಕು ಅಂದ್ರೆ $159 ಅಂದ್ರೆ ₹1 ನೀವು ₹1 100 ಅನ್ಕೊಳ್ಳಿ. ಸರಿನಾ? ನಮ್ಮ ಡಾಲರ್ಗೂ ರುಪೀಸ್ ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. 93, 94 ಇದೆಲ್ಲ ಓಡ್ತಿದೆ. $100 ಅನ್ಕೊಳ್ಳಿ. ಇದು $15,900 ನಿಮಗೆ ಚಾಲೆಂಜ್ ಬೈ ಮಾಡಬೇಕಾಗುತ್ತೆ ನೀವು ಇಂಡಿಯನ್ ರುಪೀಸ್ ಅಲ್ಲಿ. ಸರಿನಾ? ಈ ಚಾಲೆಂಜ್ ನೀವು ಬೈ ಮಾಡಿದ್ರೆ ನಿಮಗೆ $10,000 ಫಂಡ್ ನ ಕೊಡ್ತಾರೆ, ಡೈರೆಕ್ಟ್ ಆಗಿ ಕೊಡ್ತಾರೆ. ಆದ್ರೆ ನೀವು ಕೆಲವೊಂದು ರೂಲ್ಸ್ಗಳನ್ನ ಇರುತ್ತೆ, ಅದನ್ನ ಫಾಲೋ ಮಾಡಬೇಕು. ಇದರಲ್ಲಿ ನೀವು ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ 80% ಪ್ರಾಫಿಟ್ ಕೊಡ್ತಾರೆ. ಇದು ರೂಲ್ಸ್ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಮೊದಲು ನಿಮಗೆ ಗೊತ್ತಿರಲಿ, ಈ ಇನ್ಸ್ಟೆಂಟ್ ಫಂಡ್ ಅಕೌಂಟ್ ನೀವು ಬೈ ಮಾಡಬೇಕು ಫಂಡೆಡ್ ಫ್ರೈಡೆ ಅಕೌಂಟ್ ಅಲ್ಲಿ ಅಂತಂದ್ರೆ ನೋಡಿ, ಇನ್ಸ್ಟೆಂಟ್ ಫಂಡ್ ನ ತಗೋಬೇಕು ಅಂದ್ರೆ ನಿಮಗೆ $15,900 ಇರಬೇಕು. ಸರಿನಾ? ಇದು ಚಾಲೆಂಜ್ ನ ಬೈ ಬೇಕಾದ್ರೆ ನಿಮಗೆ ಒಂದು ಕೋಡ್ ಇದೆ. ಆ ಕೋಡ್ ನ ಬೇಕಾದ್ರೆ ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಆ ಕೋಡ್ ಏನಪ್ಪಾ ನೋಡಿ, ಇಲ್ಲಿ ಡಿಸ್ಕೌಂಟ್ ಕೋಡ್ ಅಂತ ಇರುತ್ತಲ್ಲ, ಆ ಕೋಡ್ ಏನಪ್ಪಾ ಅಂತಂದ್ರೆ ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ ಫ್ರೆಂಡ್ ಅಂತ ಹಾಕಿ ನೀವು ಅಪ್ಲೈ ಕೊಟ್ರೆ ನೋಡಿ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿದೆ ನೋಡಿ, 10% ಡಿಸ್ಕೌಂಟ್ ಸಿಗುತ್ತೆ. ಅವಾಗ ನಿಮಗೆ 14,000 ಚಿಲ್ಲರೆಗೆ ಅಕೌಂಟ್ ಸಿಗುತ್ತೆ. ನೀವೇನಾದ್ರೂ ಅಕೌಂಟ್ ಬೈ ಮಾಡೋದಾಗಿದ್ರೆ ಫ್ರೆಂಡ್ 10 ಅನ್ನೋ ಕೋಡ್ ನ ಯೂಸ್ ಮಾಡ್ಕೊಳ್ಳಿ, ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಈ 1 ಸ್ಟೆಪ್ 2 ಸ್ಟೆಪ್ ಅಕೌಂಟ್ ನೀವು ಬೈ ಮಾಡಬಹುದು. ಯಾಕಂದ್ರೆ ನೀವು ಲಾಂಗ್ ರನ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಈ 2 ಸ್ಟೆಪ್ ಅಕೌಂಟ್ ನ ನೀವು ಬೇಕಾದ್ರೆ ತಗೊಂಡು ಕಮ್ಮಿನೂ ಬೀಳುತ್ತೆ, ನಿಮ್ಗೆ ಅಮೌಂಟ್ ಕಮ್ಮಿ ಬೀಳುತ್ತೆ. 7,000 ಎಷ್ಟು ಬೀಳುತ್ತೆ, 6,000 ಚಿಲ್ಲರೆ. ಇಲ್ಲ, 2 ಸ್ಟೆಪ್ ಅಂದ್ರೆ 5,500 ಚಿಲ್ಲರೆ ಬೀಳುತ್ತೆ ಅಷ್ಟೇ ಅಮೌಂಟ್. ಈ 1 ಸ್ಟೆಪ್ ಅಕೌಂಟ್ ಅಂದ್ರೆ ಈ 10% ಡಿಸ್ಕೌಂಟ್ ತಗೊಂಡು ನಿಮ್ಗೆ 6,500 ಬೀಳುತ್ತೆ. ಆದ್ರೆ ಇದು ಮೊದಲು ಪಾಸ್ ಮಾಡಬೇಕು ಚಾಲೆಂಜು, ಆಮೇಲೆ ನಿಮಗೆ ಫಂಡಿಂಗ್ ನ ಕೊಡ್ತಾರೆ. ಈ ಇನ್ಸ್ಟೆಂಟ್ ಫಂಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ $10,000 ಅಮೌಂಟ್ ಮೊದಲನೇ ಕೊಟ್ಬಿಡ್ತಾರೆ. ನಾವು ಬರೀ ಚಾಲೆಂಜ್ ನ ಪಾಸ್ ಮಾಡಿದ್ರೆ, ಚಾಲೆಂಜ್ ಅಂದ್ರೆ ಬರೀ ಇಷ್ಟು ಪ್ರಾಫಿಟ್ ಮಾಡಿದ್ರೆ ಸಾಕು, ನಮಗೆ ಅಮೌಂಟ್ ಸಿಗುತ್ತೆ. ಸೊ ಆದ್ರಿಂದ ನೀವು ಇನ್ಸ್ಟೆಂಟ್ ಫಂಡ್ ತಗೊಳ್ಳೋದಾಗಿದ್ರೆ ಕೋಡ್ನ ಫ್ರೆಂಡ್ 10 ಅಂತ ಈ ಕೋಡ್ನ ಯೂಸ್ ಮಾಡ್ಕೊಳ್ಳಿ. ಬನ್ನಿ, ರೂಲ್ಸ್ ಏನೇನಿದೆ ಅಂತ ನೋಡೋಣ. ಇಲ್ಲಿ ಮೇಲ್ಗಡೆ ನೋಡಿ ರೂಲ್ಸ್ ಅಂತ ಇದೆ, ಟ್ರೇಡಿಂಗ್ ರೂಲ್ಸ್ ಅಂತ ಇದೆ. ಏನೇನೆಲ್ಲ ರೂಲ್ಸ್ ಇದೆ ಅದನ್ನ ನೋಡೋಣ. ಟ್ರೇಡಿಂಗ್ ರೂಲ್ಸ್ ಅಂತ ಕ್ಲಿಕ್ ಮಾಡಿದೆ. ಟ್ರೇಡಿಂಗ್ ರೂಲ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಇಲ್ಲಿ 1 ಸ್ಟೆಪ್ 2 ಸ್ಟೆಪ್ಗೆ ಏನೇನೆಲ್ಲ ರೂಲ್ಸ್ ಇದೆ, ಇನ್ಸ್ಟೆಂಟ್ ಫಂಡ್ಗೆ ಏನು ರೂಲ್ಸ್ ಇದೆ ಅಂತ ಇನ್ಸ್ಟೆಂಟ್ ಫಂಡ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಜನರಲ್ ರೂಲ್ಸ್ ಇದೆ. ಏನೇನೆಲ್ಲ ಜನರಲ್ ರೂಲ್ಸ್ ಇದೆಯಪ್ಪ ಅಂತಂದ್ರೆ, ಇನ್ಆಕ್ಟಿವ್ ಡೇಸ್ ಅಂದ್ರೆ ನಾವು 30 ದಿವಸದ ಒಳಗಡೆ ಅಟ್ಲೀಸ್ಟ್ ಒಂದಾದ್ರೂ ಟ್ರೇಡ್ ಮಾಡಿರಬೇಕು. ಸರಿನಾ? ಬೇಕಾದ್ರೆ ಒಂದು ಪೆನ್ ಪೇಪರ್ ತಗೊಂಡು ಬರ್ಕೊಳ್ಳಿ. ಮತ್ತೆ ನಾನು ಒಂದು ನಿಮಗೆ ಎಕ್ಸೆಲ್ ಶೀಟು ಇಲ್ಲ ವರ್ಡ್ ಶೀಟು ಕೊಡ್ತೀನಿ. ನೀವು ನೆಕ್ಸ್ಟ್ ಒಂದು ವಿಡಿಯೋ ಮಾಡಬೇಕಾದ್ರೆ ಆ ಒಂದು ರೂಲ್ಸ್ನ ಫಾಲೋ ಮಾಡ್ಕೊಂಡು ಹೋದ್ರು ಸಾಕು. ನೀವು ಆರಾಮಾಗಿ ಇದರಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಆರಾಮಾಗಿ ಪೇಔಟ್ನ ತೆಗಿಬಹುದು. ಸರಿನಾ? ಇಲ್ಲ ನೀವೇ ನಿಮ್ಮ ರೂಲ್ಸ್ನ ಮಾಡ್ಕೊಂತೀರಾ ಅಂದ್ರೆ ಒಂದು ಪೆನ್ ಪೇಪರ್ ತಗೊಂಡು ಏನೇನೆಲ್ಲ ರೂಲ್ಸ್ ಇದೆ ಬರ್ಕೊಂತ ಹೋಗಿ. ನಂಬರ್ 1 ಪಾಯಿಂಟ್ ಏನಪ್ಪಾ ಅಂತಂದ್ರೆ 30 ದಿವಸದೊಳಗಡೆ ಒಂದಾದ್ರೂ ಟ್ರೇಡ್ ಮಾಡಿರಬೇಕು. ಸುಮ್ಮನೆ ಅದನ್ನ ಬಿಟ್ರೆ ಅದು ಇನ್ಆಕ್ಟಿವ್ ಇಲ್ಲ, ಕ್ಲೋಸ್ ಆಗೋಗ್ಬಿಡುತ್ತೆ. ಮತ್ತೆ ವೀಕೆಂಡ್ ರೆಸ್ಟ್ರಿಕ್ಷನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸಂಡೇ, ಸಾಟರ್ಡೆ ಮತ್ತೆ ಸಂಡೇ ಟ್ರೇಡ್ ನ ಮಾಡಬಾರ್ದು. ಫ್ರೈಡೆ 11 ಗಂಟೆ ಒಳಗಡೆ ಅಂತ ಅನ್ಕೊಳ್ಳಿ. ಫ್ರೈಡೆ ನೀವು 8 ಗಂಟೆ ಅನ್ಕೊಳ್ಳಿ, ಇಲ್ಲ 10 ಗಂಟೆ ಅನ್ಕೊಳ್ಳಿ, ಅಷ್ಟರೊಳಗಡೆ ಟ್ರೇಡ್ ಮಾಡಬಾರ್ದು. ನಾನು ಹೇಳಿದ್ನಲ್ಲ ನಿಮಗೆ ಎಕ್ಸೆಲ್ ಶೀಟ್ ಇಲ್ಲ ವರ್ಡ್ ರೂಲ್ಸ್ ಇರೋ ಒಂದು ಶೀಟ್ ನ ಕೊಡ್ತೀನಿ ಅಂತ ಇದರೆಲ್ಲ ಮೆನ್ಷನ್ ಮಾಡಿದ್ದೀನಿ ನಾನು. ಫ್ರೈಡೆ 10 ಗಂಟೆ ಒಳಗಡೆ ಟ್ರೇಡ್ ಮಾಡಿ ಕ್ಲೋಸ್ ಮಾಡಿರಬೇಕು. ವೀಕೆಂಡ್ ರೆಸ್ಟ್ರಿಕ್ಷನ್ಸ್ ಅಂದ್ರೆ ವೀಕೆಂಡ್ ಅಲ್ಲಿ ಟ್ರೇಡಿಂಗ್ ಮಾಡಬಾರ್ದು. ಅಂದ್ರೆ ಏನಪ್ಪಾ ಅಂದ್ರೆ ಲೆವರೇಜ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾಕಂದ್ರೆ ನಮ್ಮ ಹತ್ರ ಆಲ್ರೆಡಿ $10,000 ಫಂಡೆಡ್ ಅಕೌಂಟ್ ಇರೋದ್ರಿಂದ ನಮಗೆ ಲೆವರೇಜು ಏನು ಬೇಕಾಗಿರಲ್ಲ. ನಾವು ಒಂದು ಕ್ವಾಂಟಿಟಿನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಈ ಲೆವರೇಜ್ ನ ಬಿಡಿ. ಜನರಲ್ ರೂಲ್ಸ್ ಅಲ್ಲಿ ಇವೆರಡು ರೂಲ್ಸ್ ಗಳನ್ನ ಗ್ಯಾಪ್ನ ಇಟ್ಕೊಳ್ಳಿ. ಒಂದು 30 ಡೇಸ್ ಅಲ್ಲಿ ಒಂದಾದ್ರೂ ಟ್ರೇಡ್ ಮಾಡಿರಬೇಕು, ಮತ್ತು ವೀಕೆಂಡ್ಸ್ ಅಲ್ಲಿ ಟ್ರೇಡ್ ಮಾಡಬಾರ್ದು. ಸಾಟರ್ಡೆ ಸಂಡೇ ಟ್ರೇಡ್ ಮಾಡಲೇಬಾರದು. ಸರಿನಾ? ಮೋಸ್ಟ್ ಇಂಪಾರ್ಟೆಂಟ್ ರೂಲ್ಸ್ ಏನಪ್ಪಾ ಅಂತ ಇವಾಗ ಬರ್ತಿದ್ದೀನಿ ನೋಡಿ, ಬ್ರೀಚ್ ರೂಲ್ಸ್. ಅಂದ್ರೆ ಏನಾದ್ರೂ ಒಂದೇ ಒಂದು ನಾವು ಚಿಕ್ಕ ರೂಲ್ಸ್ ನಾವು ಬ್ರೇಕ್ ಮಾಡಿದ್ರು ನಮ್ಮ ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ಮತ್ತೆ ಹೊಸ ಚಾಲೆಂಜ್ ನ ಬೈ ಮಾಡಬೇಕಾಗಿರುತ್ತೆ. ಹೊಸ ಚಾಲೆಂಜ್ ಅನ್ನೋದು ನಮ್ಮ ಮೈಂಡ್ ಇಂದಾನೆ ತೆಗೆದುಬಿಡಿ. ಫಂಡೆಡ್ ಫರ್ಮ್ಸ್ ನ ನೀವು ಬೈ ಮಾಡ್ತಿದ್ದೀರಾ ಅಂದ್ರೆ, ನಾನು ಈ ಫಂಡೆಡ್ ಫರ್ಮ್ ಅಲ್ಲಿ $10,000 ಅಲ್ಲಿ ನನಗೆ ಇಷ್ಟು ಪ್ರಾಫಿಟ್ ಸಾಕು, ತೆಗಿತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬನ್ನಿ. ಜಾಸ್ತಿ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಯಾಕಂದ್ರೆ ಫಂಡೆಡ್ ಫರ್ಮ್ಸ್ ನ ಹುಡುಕೋದು ಇಂಥ ಟ್ರೇಡರ್ನೇ. ನೋಡಿ, ಮೊದಲನೇದಾಗಿ ಯಾವ ರೂಲ್ಸ್ ಇದೆ ಅಂತ ನಾನು ನೋಡ್ತಾ ಇದ್ದೀನಿ, ಹೇಳ್ತೀನಿ ನೋಡಿ. ಸ್ಟ್ಯಾಕಿಂಗ್ ರೂಲ್ಸ್ ಏನಪ್ಪಾ ಅಂದ್ರೆ ನೋಡಿ, ಎಕ್ಸಾಂಪಲ್ ನಾನು ಡೈರೆಕ್ಟ್ ಆಗಿ ಓದ್ಬಿಡ್ತೀನಿ. ಎಕ್ಸಾಂಪಲ್ ತಗೊಂಡು ನಾನು ತೋರಿಸ್ತೀನಿ ನಿಮಗೆ. ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದೇ ನನಗೆ ಎಡಿಟ್ ಮಾಡಕ್ ಬರಲ್ಲ, ಏನ್ ಮಾಡೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ, ಇದು ಇನ್ಆಕ್ಟಿವ್ ಬ್ರೀಚ್ ರೂಲ್ಸ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಟ್ಯಾಕಿಂಗ್ ರೂಲ್ಸ್ ಮೇಲ್ಗಡೆ ತಗೊಂತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಸ್ಟ್ಯಾಕಿಂಗ್ ರೂಲ್ಸ್ ಅಂದ್ರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, BTC ಒಂದು ಟ್ರೇಡ್ ನ ತಗೊಂತಾ ಇದೀವಿ, ಗೋಲ್ಡ್ ಅಲ್ಲಿ ಒಂದು ಟ್ರೇಡ್ ನ ತಗೊಂತಾ ಇದೀವಿ ಅನ್ಕೊಳ್ಳಿ. ಸರಿನಾ? ಇವಾಗ ನೀವೇನ್ ಮಾಡಿರ್ತೀರಾ, BTC ಒಂದು ಟ್ರೇಡ್ ನ ತಗೊಂತೀರಾ. ಆ ಟ್ರೇಡ್ ಅಲ್ಲೇ ಕಂಟಿನ್ಯೂ ಆಗಿ 5 ಟ್ರೇಡ್ ಓಪನ್ ಟ್ರೇಡ್ ಇರಬಾರ್ದು. ಇಷ್ಟೇ ರೂಲ್ಸ್. ಒಂದು ಟ್ರೇಡ್ ನ ನೀವು BTC ತಗೊಂತಿದ್ದೀರಾ ಅಂದ್ರೆ, ಒಂದು ಟ್ರೇಡ್ ತಗೊಂಡು ಲಾಸ್ ಅಲ್ಲಿ ಓಡ್ತಾ ಇದೆ ಅಂದ್ರೆ ಇನ್ನೊಂದು ಟ್ರೇಡ್ ನ ತಗೊಳ್ಳೋದು. ಈ ತರ ಒಂದು 5 ಟ್ರೇಡ್ ನ ಕಂಟಿನ್ಯೂಸ್ ಆಗಿ ತಗೋಬಾರ್ದು. ಈ ತರ ತಗೊಂಡ್ರೆ ನಿಮ್ಗೆ 2 ಸತಿ ಸಾಫ್ಟ್ ಬ್ರೀಚ್ ಅಂದ್ರೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇನ್ ಕೇಸ್ ಅದು ಬ್ರೀಚ್ ಆದ್ರೆ
ರೂಲ್ ಹೋಯ್ತು ಅಂತಾನೆ, ನಿಮ್ಗೆ ಅಕೌಂಟ್ ಕ್ಲೋಸ್ ಆಯ್ತು ಅಂತಾನೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಅದಕ್ಕೋಸ್ಕರ ನಾನು ಏನು ಹೇಳೋದಪ್ಪ ಅಂತಂದ್ರೆ, ನೀವೇನ್ ಮಾಡಬೇಕು, ಇದನ್ನ ತಲೆಲೇ ಇಟ್ಕೋಬಾರ್ದು. ಸರಿನಾ, ಇಷ್ಟು ನಾನು ಟ್ರೇಡ್ ತಗೋಬೇಕು ಅಂತ ಒಂದು ರೂಲ್ ಮಾಡ್ಕೋಬೇಕು. ಒಂದು ಟ್ರೇಡ್ ನಾನು ತಗೊಂಡ್ಮೇಲೆ ಯಾವುದೇ ಟ್ರೇಡ್ ತಗೊಳ್ಳಲ್ಲ. ಒಂದು BTC ಒಂದು ಟ್ರೇಡ್ನ ತಗೊಂಡಿದ್ದೀನಿ, ಕ್ಲೋಸ್ ಅಷ್ಟೇ. ನೋಡಿ, ಫಾರ್ ಎಕ್ಸಾಂಪಲ್ ಸ್ವಲ್ಪ ನಿಮಗೆ ಬೇಜಾರಂತ ಅನಿಸ್ತಾ ಇರ್ಬೋದು, ಏನ್ ಮಾಡ್ತೀರಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ, ಇವಾಗ ಹೇಳ್ತೀನಿ ನಾನು, ಇಷ್ಟೇ ರೂಲ್ನ ಬರ್ಕೊಳ್ಳಿ. ನೀವು ಇದನ್ನೆಲ್ಲ ರೂಲ್ಸ್ನ ನೋಡಕ್ ಹೋಗ್ಬೇಡಿ. ಯಾಕೆ ಒಂದು ಇದ್ರಲ್ಲಿ ಒಂದು ಸೆಗ್ಮೆಂಟ್ ಅಲ್ಲಿ ನೀವು ಯಾಕೆ ಈ ಟ್ರೇಡ್ನ ತಗೊಳಕ್ ಹೋಗ್ತೀರಾ? ಈ ತರ ತಗೊಂಡ್ರೆ ಯಾವುದೇ ಆಗಿರಲಿ ಫಂಡಿಂಗ್ ಫರ್ಮ್ಸು ನಮ್ಗೆ ಸಪೋರ್ಟ್ ಮಾಡೋದಿಲ್ಲ. ರೂಲ್ಸ್ನ ಬರ್ಕೊಳ್ಳಿ. ಡೈಲಿ 2 ಟ್ರೇಡ್ ತಗೊಂತಾ ಇದ್ದೀರಾ. ಮೊದಲನೇ ಟ್ರೇಡ್ ಏನಪ್ಪಾ ಅಂತಂದ್ರೆ, ಇದು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, BTC ಒಂದು ಟ್ರೇಡ್ನ ತಗೊಂಡ್ಮೇಲೆ ಇಷ್ಟು ಕ್ವಾಂಟಿಟಿ ಅಂತ ನೀವು ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಟ್ರೇಡ್ ಎಷ್ಟು ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಮತ್ತೆ ಒಂದು ಟ್ರೇಡ್ನ ನೀವು ತಗೊಂಡ್ಮೇಲೆ ಆ ಟ್ರೇಡ್ ಪ್ರಾಫಿಟ್ ಆಗಲಿ ಇಲ್ಲ ಲಾಸ್ ಆಗಲಿ ವೇಟ್ ಮಾಡಬೇಕು ಅಷ್ಟೇ. ನೋಡಿ, ಇದೇ ರೂಲ್ಸು. ಈ ರೂಲ್ಸ್ ಫಾಲೋ ಮಾಡಕ್ಕೆ ನಮಗೆ ಕಷ್ಟ. ಟೈಮ್ಸ್ ಏನಾಗುತ್ತೆ ಗೊತ್ತಾ? ನೋಡಿ, ಟ್ರೇಡ್ನ ತಗೊಂಡಿದ್ದೀರಾ, ಲಾಸಲ್ಲಿ ಹೋಗ್ತಾ ಇದೆ, ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇದೆಯಲ್ಲ, ಮತ್ತೆ ಮೇಲೆ ಹೋಗ್ಬೇಕು ಅಂತ ಇಲ್ಲೊಂದು ಟ್ರೇಡ್ ತಗೊಂಡ್ಬಿಡೋದು, ಇಲ್ಲೊಂದು ಟ್ರೇಡ್ ಓಡ್ತಾ ಇದೆ. ಈ ತರ ನೀವು 5 ಟ್ರೇಡ್ನ ತಗೊಂಡ್ಬಿಟ್ರೆ ಅಕೌಂಟ್ ಕ್ಲೋಸ್ ಆಗುತ್ತೆ. ಪ್ರಯೋಜನ ಏನು? ನಮಗೆ ಫಂಡೆಡ್ ಫರ್ಮ್ಸ್ ಈ ತರ ಮಾಡಿದ್ರೆ ಸಪೋರ್ಟ್ ಮಾಡೋದಿಲ್ಲ. ಸರಿನಾ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟ್ರೈಲಿಂಗ್ ಮ್ಯಾಕ್ಸಿಮಮ್ ಡ್ರಾಡೌನ್. ಇಲ್ಲಿದೆ ನೋಡಿ, 2ನೇ ರೂಲ್ ಇದು. ಬ್ರೀಚ್ ಅಂದ್ರೆ ಅಕೌಂಟ್ ಬ್ರೀಚ್ ಆಗೋದ್ರಲ್ಲಿ 2ನೇ ರೂಲ್ ಗ್ಯಾಪ್ನ ಇಟ್ಕೊಳ್ಳಿ. ಲೂಸಿಂಗ್ ಮೋರ್ ದೆನ್ 5% ಫ್ರಮ್ ಆಲ್ ಟೈಮ್ ಹೈ. ನೋಡಿ, ಇವಾಗ ನಮಗೆ $10,000 ಕೊಟ್ಟಿದ್ದಾರೆ ಫಂಡೆಡ್ ಫರ್ಮ್ಸ್ ಅವರು. ನೀವು ಇವತ್ತು ನಾಳೆ ಸೇರಿ $10,100 ಮಾಡಿದ್ದೀರಾ, $10,100 ಮಾಡಿದ್ದೀರಾ. ಸರಿನಾ, ಇದು ನಮ್ದು ಆಲ್ ಟೈಮ್ ಹೈ. ಇದರಿಂದ ನೀವು 5% ಡೌನ್ ಬರಲೇಬಾರ್ದು. 5% ಡೌನ್ ಬಂದ್ರೆ ನಿಮ್ಮ ಅಕೌಂಟ್ ಹೋಯ್ತು ಅಂತ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ನಿಮಗೆ ನಿಮ್ಮ ಹತ್ರ $10,000 ಇದ್ರೆ ನೀವು ಇದನ್ನ $9,500 ಮಾಡಲೇಬಾರದು. ಮಾಡಿದ್ರೆ ನಿಮ್ಮ ಅಕೌಂಟ್ ಬ್ರೀಚ್ ಆಯ್ತು ಅಂತ. ನೀವು ಇದನ್ನ ಪ್ರಾಫಿಟ್ ಮಾಡಿ $10,500 ಮಾಡಿದ್ದೀರಾ, ಮತ್ತೆ 5% ಅಂದ್ರೆ $10,000 ಕೆಳಗಡೆ ಬಂದ್ರು ನಿಮ್ಮ ಅಕೌಂಟ್ ಬ್ರೀಚ್ ಆಯ್ತು ಅಂತ. ಸರಿನಾ, ಸೊ ಇದು ಟ್ರೈಲಿಂಗ್ ಮ್ಯಾಕ್ಸಿಮಮ್ ಡ್ರಾಡೌನ್. ಈ ರೂಲ್ ಬಗ್ಗೆ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಏನು ನಮ್ಮ ಹೈಯೆಸ್ಟ್ ಪ್ರಾಫಿಟ್ ಇರುತ್ತೆ ಅದಕ್ಕಿಂತ 5% ಕೆಳಗಡೆ ಬರಬಾರ್ದು. ಸೊ ಆದ್ರಿಂದ ರೂಲ್ ಮಾಡ್ಕೋಬೇಕು, ಡೈಲಿ ಇಷ್ಟೇ ಲಾಸ್ ಮಾಡಬೇಕು ಅಂತ. ಏನೇನೆಲ್ಲ ರೂಲ್ಸ್ ಮಾಡ್ಕೊಂಡ್ರೆ ಪಾಸ್ ಮಾಡಬಹುದು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ನೋಡ್ತೀನಿ. ನಿಮಗೆ ಮೊದಲು ನಾನು ರೂಲ್ಸ್ನ ತಿಳಿಸ್ತಾ ಇರೋದು. ನೋಡಿ, ಇವಾಗ ರೂಲ್ ನಾನು ಹೇಳ್ತೇನೆ, ಏನಾದ್ರು ಡೌಟ್ ಬಂದ್ರು ಡೈರೆಕ್ಟಾಗಿ ಕಮೆಂಟ್ ಮಾಡಿ, ಅಲ್ಲೇ ಆ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟ್ರೈಲಿಂಗ್ ಡೈಲಿ ಡ್ರಾಡೌನ್. ಇವತ್ತು ನೀವು ಟ್ರೇಡಿಂಗ್ ಮಾಡ್ತಿದ್ದೀರಾ, ಅದರಲ್ಲಿ ನೋಡಿ $10,000 ನಿಮ್ಮ ಹತ್ರ ಇದೆ, ಅದಕ್ಕೆ 3% ಒಂದು ದಿನಕ್ಕೆ ನೀವು ಲಾಸ್ ಮಾಡ್ಕೋಬಾರ್ದು. ನಾನು 2 ಅಕೌಂಟ್ ಗೊತ್ತಿಲ್ಲದಂಗೆ ನಾನು ಜಾಸ್ತಿ ಕ್ವಾಂಟಿಟಿ ತಗೊಂಡು ಈ ಥರನೇ ಇನ್ಆಕ್ಟಿವ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಲಾಸ್ ಮಾಡಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಿಂದ ನೀವು ಕಲಿಯಲೇಬೇಕು. ಜಾಸ್ತಿ ಆಸೆ ಇರುತ್ತೆ. ಯಾರೇ ಟ್ರೇಡರ್ ಆಗಿರಲಿ, ಒಬ್ಬ ಟ್ರೇಡ್ ಮಾಡ್ತಿದ್ದಾನೆ ಅಂದರೆ ಅವ್ನಿಗೆ ಜಾಸ್ತಿ ಆಸೆ ಇರುತ್ತೆ. ಸೊ ಆದ್ರಿಂದ ಆಸೆನ ಬಿಡಬೇಕು. 3% ಇವತ್ತೊಂದು ದಿನಕ್ಕೆ ನಾವು $300 ಒಂದೇ ದಿನಕ್ಕೆ ಲಾಸ್ ಮಾಡಲೇಬಾರ್ದು. ನೀವು ಅಷ್ಟನ್ನು ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. $10,000ಗೆ 50 ಇಲ್ಲ 75 ಇಲ್ಲ ಲಾಸ್ಟ್ ಅಂದರೆ 100 ಅಷ್ಟೇ. ಇಷ್ಟು ಡಾಲರ್ನ ನೀವು ಲಾಸ್ಟ್ ಮೇಲೆ ಹೋದ್ರೆ ನೀವು ಟ್ರೇಡರ್ ಆಗೇ ವೇಸ್ಟು. ಸೊ 3% ಇದೊಂದು ರೂಲ್ ಗ್ಯಾಪ್ನ ಇಟ್ಕೊಳ್ಳಿ. 10,000 ನಿಮ್ಮ ಹತ್ರ ಇದ್ರೂ ನೀವು ಇಷ್ಟು ಬಂದ್ರೂ ನಿಮ್ಮ ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಫ್ಲೋಟಿಂಗ್ ಲಾಸ್ ಲಿಮಿಟ್. ನೋಡಿ, ಇದು ನಾವೇನು ಇನ್ಸ್ಟೆಂಟ್ ಫಂಡ್ ಅಕೌಂಟ್ ತಗೊಂತಾ ಇದೀವಿ, ಅದರಲ್ಲಿ ಈ ರೂಲ್ ಇದೆ, ಬೇರೆ ಇದರಲ್ಲಿ ರೂಲ್ ಇಲ್ಲ. ಈ ರೂಲ್ ಏನಪ್ಪಾ ಅಂತಂದ್ರೆ, ನೀವು ಅನ್ಕೊಳ್ಳಿ BTC ಒಂದು ಟ್ರೇಡ್ನ ತಗೊಂಡಿದ್ದೀರಾ, ಅದರಲ್ಲಿ ಆಲ್ರೆಡಿ ಒಂದು $40 ಲಾಸಲ್ಲಿ ಓಡ್ತಾ ಇದೆ. ಗೋಲ್ಡ್ ಅಲ್ಲಿ ಒಂದು ಟ್ರೇಡ್ನ ತಗೊಂಡ್ಬಿಡ್ತೀರಾ, ಇದು ಲಾಸಲ್ಲಿ ಓಡ್ತಿದೆಯಲ್ಲಪ್ಪ ಅಂತ, ಅದರಲ್ಲಿ ಒಂದು $50 ಲಾಸಲ್ಲಿ ಓಡ್ತಾ ಇದೆ ಆಲ್ರೆಡಿ. ಈ BTC 40 ಇರೋದು ಇನ್ ಕೇಸ್ 50 ಆಗೋಯ್ತು, ಇದು 50 ಸೇರಿ 100 ಆಗೋಯ್ತು ಅನ್ನಿ, ಅವಾಗ ನಿಮ್ಮ ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ನೋಡಿ, ಸೇಮ್ ಅದೇ ಬರ್ತಿರೋದು ಇಲ್ಲಿ. $100 ಇರೋದು ಅಟ್ ಎನಿ ಕಾಸ್ಟ್ ಎನಿ ಪಾಯಿಂಟ್ ಏನೇ ಮಾಡಿದ್ರು $100 ಕಮ್ಮಿ ಆಗಬಾರ್ದು, 1%. ಸರಿನಾ, ಇದು ಫ್ಲೋಟಿಂಗ್ ಲಾಸ್ ಲಿಮಿಟ್. ಇದೊಂದು ರೂಲ್ ಗ್ಯಾಪ್ನ ಇಟ್ಕೊಳ್ಳಿ. ಬರ್ಕೊಂತಾ ಇದ್ದೀರಾ ಅಂತ ಐ ಥಿಂಕ್ ನಾನು ಅನ್ಕೊಂತಾ ಇದ್ದೀನಿ, ದಯವಿಟ್ಟು ಬರ್ಕೊಳ್ಳಿ. ಮತ್ತೆ ನೋಡಿ, ಇನ್ನೊಂದು ರೂಲು ಸ್ಟಾಪ್ ಲಾಸ್ ರೂಲ್. ಒಂದು ಟ್ರೇಡ್ನ ನೀವು ತಗೊಂಡ್ಮೇಲೆ ಟ್ರೇಡ್ ತಗೊಂತಾ ಇದ್ದೀರಾ, ನೀವು ಟ್ರೇಡ್ ತಗೊಂಡಿದ ತಕ್ಷಣ ನನ್ನ ಪ್ರಕಾರ ಕೇಳಬೇಕು ಅಂದ್ರೆ ನೀವು ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆನೇ SLನ ಎಂಟ್ರಿ ಮಾಡಿರಬೇಕು. ಟ್ರೇಡ್ ಮಾರ್ಕೆಟಲ್ಲಿ ಅಂದರೆ ಮಾರ್ಕೆಟ್ ಆಪ್ಷನಲ್ಲಿ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಆಮೇಲೆ SL ಇಡ್ತೀರಾ ಅಂದರೆ ಆಗಲ್ಲ. ಟ್ರೇಡ್ ನೀವು ತಗೊಳ್ಳೋಕ್ಕಿಂತ ಮುಂಚೆನೇ SL ಟಾರ್ಗೆಟ್ ಇಟ್ಟಿರಬೇಕು. ಟಾರ್ಗೆಟ್ ಇರಲಿಲ್ಲ ಅಂದ್ರೂ SL 100% ಇಡಲೇಬೇಕು. ಈ SLನ ನೀವು 1 ಮಿನಿಟ್ ಒಳಗಡೆ ಇಡಲಿಲ್ಲ ಅಂದ್ರೂ ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ನೋಡಿ, ರೂಲ್ ಗ್ಯಾಪ್ನ ಇಟ್ಕೊಳ್ಳಿ. SLನ ನೀವು ಇಡಲೇಬೇಕು. ಸ್ಟಾಪ್ ಲಾಸ್ನ ಇಡಲಿಲ್ಲ ಅಂದ್ರೂ ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ಕೆಲವೊಂದು ಲಿಮಿಟ್ನ ಕೊಟ್ಟಿರ್ತಾರೆ, ಅಂದರೆ 2 ಸತಿ ಈ ಥರ ಆದರೆ ಏನಿಲ್ಲ, 3 ಸತಿ ಆದರೆ ಏನಿಲ್ಲ ಅಂತ ಇದ್ರಲ್ಲಿ ಬರ್ದಿರ್ತಾರೆ ನೋಡಿ. 3 ಸಾಫ್ಟ್ ಬ್ರೀಚ್ ಇದ್ರು ಅಂದರೆ 3 ಸತಿ. ಫಸ್ಟ್ನೇ ಸತಿ ಇಡಲಿಲ್ಲ, ಸ್ಟಾಪ್ ಲಾಸ್ ಇಟ್ಟಾಯಿತು. 2ನೇ ಸತಿ ಇಡಲಿಲ್ಲ, ಸ್ಟಾಪ್ ಲಾಸ್ ಬಿಟ್ಟು ಮೇಲ್ಗಡೆ ಹೋಯ್ತು ಅಂದರೂ ಕೊಡ್ತಾರೆ. 3 ಸತಿ ಈ ಥರ ಮಾಡಿದ್ರೆ ನೀವು ನಿಮ್ಮ ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟ್ರೇಡ್ ಹೋಲ್ಡಿಂಗ್ ಟೈಮ್. ನೋಡಿ, ಈ ರೂಲು ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇದೆ ಈ ರೂಲು ಅಂತಂದ್ರೆ, ಈ ರೂಲಿಂದ ನಾನು ಒಂದು ಅಕೌಂಟ್ನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಇಷ್ಟೇ, ಹೈ ಲಾಟ್ ತಗೊಳ್ಳೋದು, ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡೋದೇ ಇದಕ್ಕೆಲ್ಲ ಪ್ರಾಬ್ಲಮ್. ಲಾಟ್ ಸೈಜ್ ಇನ್ಕ್ರೀಸ್ ಮಾಡೋದು, SLನ ಕಮ್ಮಿ ಪಾಯಿಂಟ್ ಇಡೋದು. ಅವಾಗ ಏನಾಗುತ್ತೆ, ಈ ಟ್ರೇಡ್ ಹೋಲ್ಡಿಂಗ್ ಟೈಮ್ ಅನ್ನೋ ರೂಲು ಬ್ರೀಚ್ ಮಾಡುತ್ತೆ. ಏನಪ್ಪಾ ಅಂತಂದ್ರೆ, ನೋಡಿ, ಒಂದು ಟ್ರೇಡ್ ಇರುತ್ತೆ, ನೀವು ಇಲ್ಲಿ ಟ್ರೇಡ್ ಎಂಟ್ರಿ ಆಗಿದ ತಕ್ಷಣ 1 ಮಿನಿಟ್ ಒಳಗಡೆ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಯಿತು ಅಂದರೆ ನಮ್ಮ ಅಕೌಂಟ್ ಬ್ರೀಚ್ ಆಗುತ್ತೆ. ಆದರೆ ಈ ಥರ ಒಂದು 10 ಸಲ ನಿಮಗೆ ಸಾಫ್ಟ್ ಬ್ರೀಚ್ ಅಂತ ಒಂದು ಅಂದರೆ ಇದು ಕೊಟ್ಟಿರ್ತಾರೆ ನೋಡಿ, 11ನೇ ಟೈಮ್ ಆದರೆ ಅಕೌಂಟು ಬ್ರೀಚ್ ಆಗೋಗ್ಬಿಡುತ್ತೆ. ನಿಮಗೆ 10 ಸಲ ಸಾಫ್ಟ್ ಬ್ರೀಚ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಅಂದರೆ ಟ್ರೇಡ್ ತಗೊಂಡಿದ ತಕ್ಷಣ ಸ್ಟಾಪ್ ಲಾಸ್ ಇಟ್ ಆಗಬಾರ್ದು, ಇಲ್ಲ ಟಾರ್ಗೆಟ್ ಇಟ್ಟು ಆಗಬಾರ್ದು, ಅಕೌಂಟು ಕ್ಲೋಸ್ ಆಗಲೇಬಾರ್ದು 1 ಮಿನಿಟ್ ಒಳಗಡೆ. ಸರಿನಾ, ಈ ರೂಲ್ನ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಆದ್ರಿಂದ ಕ್ವಾಂಟಿಟಿನ ಕಮ್ಮಿ ಇಡಿ, ಕ್ವಾಂಟಿಟಿನ ಕಮ್ಮಿ ತಗೊಳ್ಳಿ. ಸ್ಟಾಪ್ ಲಾಸ್ ಸ್ವಲ್ಪ ಜಾಸ್ತಿ ಇರಲಿ, ಟಾರ್ಗೆಟ್ ಸ್ವಲ್ಪ ಜಾಸ್ತಿ ಇರಲಿ. 1 ಮಿನಿಟ್ 2 ಮಿನಿಟ್ ಆದಮೇಲೆ ಬೇಕಾದರೆ ನೀವು ಅಕೌಂಟ್ ಕ್ಲೋಸ್ ಮಾಡ್ಕೋಬೋದು. ನೀವು ಒಂದೇ ಸತಿಗೆ ಸ್ಕ್ಯಾಲ್ಪಿಂಗ್ ಮಾಡೋಣ ಅಂತಂದರೆ ಇದರಲ್ಲಿ ನಿಮಗೆ ಲಾಸ್ ಆಗುತ್ತೆ, ಮತ್ತು ಅಕೌಂಟು
ಬೇಗ ಬ್ರೀಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ನಿಮ್ಮ ಮೈಂಡ್ ಸೆಟ್ ಹಾಳಾಗೋಗುತ್ತೆ. ನೋಡಿ ಇವು ರೂಲ್ಸ್ ಆಗಿದೆ. ಮತ್ತೆ ಫಂಡೆಡ್ ಅಕೌಂಟ್ ರೂಲ್ಸ್ಗಳನ್ನ ನೋಡೋಣ. ನೋಡಿ ಕ್ಲಿಕ್ ಮಾಡಿದೆ. ನೋಡಿ ಅಡಿಷನಲ್ ನೋಟ್ಸ್ ಏನಪ್ಪಾ ಅಂದ್ರೆ ಇದು ಇನ್ಸ್ಟಂಟ್ ಫಂಡ್ ಅಲ್ಲಿ ಕೇವಲ ಮೆಟಾ ಟ್ರೇಡರ್ ಅನ್ನೋದು MT5 ಮಾತ್ರ ಇದೆ. ಅಂದ್ರೆ ನಾವು ಟ್ರೇಡ್ ಮಾಡ್ತೀವಲ್ಲ ಪ್ಲಾಟ್ಫಾರ್ಮ್, ಇದು MT5 ಮಾತ್ರ ಇದೆ ಇನ್ಸ್ಟೆಂಟ್ ಅಕೌಂಟ್ ಅಲ್ಲಿ. ಸ್ಟೆಪ್ 1 ಸ್ಟೆಪ್ 2 ಯೂಸ್ ಮಾಡಿದ್ರೆ ನಿಮಗೆ 2-3 ಆಪ್ಷನ್ಸ್ ಇರುತ್ತೆ, ಬೇರೆ ಪ್ಲಾಟ್ಫಾರ್ಮ್ ಇರುತ್ತೆ. ಅದ್ರ ಇನ್ಸ್ಟೆಂಟ್ ಫಂಡ್ ಅಲ್ಲಿ ಮೆಟಾ ಟ್ರೇಡರ್ ಮಾತ್ರ ಇದೆ. ಏನು ಇಲ್ಲ, ಚೆನ್ನಾಗಿದೆ ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್ ಸಿಗುತ್ತೆ, ಇದ್ರಲ್ಲಿ ಆರಾಮಾಗಿ ನೀವು ಟ್ರೇಡ್ ಮಾಡಬಹುದು. ಫೈನಲ್ ಡಿಸ್ಕ್ಲೋಸರ್ ಏನಪ್ಪಾ ಅಂದ್ರೆ ನೋಡೋದಾದ್ರೆ ಕ್ಲಿಕ್ ಆಗ್ತಾ ಇಲ್ಲ. ಇರ್ಲಿ ಫ್ರೆಂಡ್ಸ್, ನೋಡಿ ನೀವು ಇಷ್ಟೊಂದು ವಿಡಿಯೋನ ನೋಡಿದ್ದೀರಾ. ನಿಮ್ಗೆ ಏನಾದರೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ರೂಲ್ಸ್ ಬಗ್ಗೆ ನಾನು ಇವತ್ತು ಬರೀ ರೂಲ್ಸ್ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಏನೇ ಡೌಟ್ ಇರಲಿ ನಿಮಗೆ, ಒಳ್ಳೆ ಚೆನ್ನಾಗಿದೆ ಫಂಡೆಡ್ ಫ್ರೈಡೆ ಅಕೌಂಟು, ನಿಮಗೆ ಇಂಡಿಯಾದ ಟಾಪ್ 1 ಪ್ಲಾಟ್ಫಾರ್ಮ್ ಇದು. ನೀವು ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿದ್ದೀರಾ ಅಂದರೆ ಎಷ್ಟು ಚೆನ್ನಾಗಿ ಪೇಔಟ್ ತೆಗಿಬೋದು ಅಂದರೆ ನೀವೇ ಹೌದಾ ನಾನು ಯಾಕೆ ಇಂಡಿಯನ್ ಮಾರ್ಕೆಟಲ್ಲಿ ಇಷ್ಟು ದೊಡ್ಡ ಲಾಸ್ ಮಾಡ್ಕೊಂಡೆ, ಮೊದಲು ಇದೆಲ್ಲ ಗೊತ್ತಿದ್ರೆ ಆರಾಮಾಗಿರ್ಬೋದಾಗಿತ್ತಲ್ಲ ಅಂತ. ಮತ್ತೆ ನೀವು ಡಿಸಿಪ್ಲಿನ್ ಆಗಿರ್ತೀರಾ, ಮೈಂಡ್ ಕರೆಕ್ಟ್ ಆಗಿರುತ್ತೆ, ಜಾಸ್ತಿ ಕಷ್ಟಪಡೋದಿರಲ್ಲ. ಮತ್ತೆ ಇನ್ ಕೇಸ್ ನೋಡಿ ನೀವು 5,000 ಫಂಡೆಡ್ ಅಕೌಂಟ್ ತಗೊಂಡು ಲಾಸ್ ಮಾಡ್ಕೊಂಡ್ರು ಅಂದ್ರೆ ಓವರ್ ಟ್ರೇಡಿಂಗ್ ಮಾಡ್ಕೊಂಡ್ರು ನಿಮ್ಗೆ ಅಷ್ಟು ಅನ್ಸಲ್ಲ. ಯಾಕಂದ್ರೆ ನೀವು $5,000 $10,000 ಲಾಸ್ ಮಾಡ್ತಾ ಇದ್ದೀರಾ ಕೇವಲ 5,000 ಅಮೌಂಟಲ್ಲಿ. ಸೊ ಇದು ಯೂಸ್ ಆಗುತ್ತೆ. ಆದರೆ ಇದೆಲ್ಲ ಮೈಂಡಲ್ಲಿ ತೆಗಿಬೇಕು. ಮತ್ತೆ ಫಂಡೆಡ್ ಅಕೌಂಟ್ನ ಪಾಸ್ ಮಾಡಬೇಕು, ಕನ್ಸಿಸ್ಟೆನ್ಸ್ ಆಗಿ ದುಡ್ಡು ತೆಗಿಬೇಕು, ರೂಲ್ಸ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ದಿನಕ್ಕೆ ಎಷ್ಟು ಟ್ರೇಡ್ ಮಾಡಬೇಕು, ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋಗೆ ಸ್ವಲ್ಪ ಲೈಕ್ ಕೊಟ್ಟು ನನಗೆ ಎನ್ಕರೇಜ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಮತ್ತು ನೀವು ಆಲ್ರೆಡಿ ಫಂಡೆಡ್ ಫ್ರೈಡಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ನೀವು ಆಲ್ರೆಡಿ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಬೇಕು ಅಂದರೆ ಈ ಫ್ರೆಂಡು 10 ಅನ್ನೋ FRIEND ಫ್ರೆಂಡ್ 10 ಅನ್ನೋ ಕೂಪನ್ ಕೋಡ್ನ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಏನೇ ಡೌಟ್ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.